ನಾಥಾಯ ನಮಃ. ಅಂತಾರಾಷ್ಟ್ರೀಯ ಕಲಾವಿದರು ಆಗಿರತಕ್ಕಂತಹ ಗುರು ಡಾಕ್ಟರ್ ಸರಸ್ವತಿ ರಜತೇಶ್ ಅವರು ನಿಜವಾಗಿಯೂ ಕೂಡ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಂಥವರು. ಅವರು ನಮ್ಮ ಭಾರತ ಸರ್ಕಾರದ ವಿದೇಶ ಮಂತ್ರಾಲಯದಿಂದ ಗುರುತಿಸಲ್ಪಟ್ಟು ಸಾಂಸ್ಕೃತಿಕ ರಾಯಭಾರಿಗಳಾಗಿ ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡ್ತಾ ಬರ್ತಾ ಇದ್ದಾರೆ. ಅವರು ವೃತ್ತಿಯಲ್ಲಿ ದಂತವೈದ್ಯರು, ಪ್ರವೃತ್ತಿಯಲ್ಲಿ ನೃತ್ಯರು, ಅಂದರೆ ನೃತ್ಯ ಶಾರದೆ ಅಥವಾ ನೃತ್ಯ ಪ್ರವೀಣೆ ಅಂತ ಕೂಡ ಹೇಳ್ಬೋದು, ವಿದುಷಿ ಕೂಡ ಹೌದು. ನೋಡಿ ಎಷ್ಟೊಂದು ಯೋಗ ಅಂತ ಹೇಳಿದರೆ, ಅವರು ವೈದ್ಯರಾಗಿದ್ದರೂ ಕೂಡ ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯನ್ನು ಬಿಟ್ಕೊಡ್ಲಿಲ್ಲ. ಅದರ ಮೂಲಕ ದೇಶ ವಿದೇಶಗಳಲ್ಲಿದ್ದಾರೆ. ಇನ್ನೊಂದು ಸಂತೋಷದ ವಿಷಯ ಅಂತ ಹೇಳಿದರೆ, ಆಲ್ರೆಡಿ ಡಾಕ್ಟರ್ ಅಂತ ಹೇಳಿ ಅವರಿಗೆ ಇದೆ. ಅವರು BDS MDS ಮಾಡಿದ ನಂತರ ಡ್ಯಾನ್ಸ್ನಲ್ಲಿ PhD ಮಾಡಿದರೆ, ಅದು ಕೂಡ ಅವರದೊಂದು ಇನ್ನೊಂದು ದೊಡ್ಡ ವಿಷಯ. ಹಾಗೆಯೇ ಅವರು ನಾಟ್ಯ ಸರಸ್ವತಿ ಅಕಾಡೆಮಿಯ NGO, ಅದು ಕೂಡ ಅದರ ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಗೆ 25 ದೇಶಗಳಲ್ಲಿ ಸುತ್ತಾಡಿ ಸಾಕಷ್ಟು ನಮ್ಮ ಭಾರತೀಯ ಕಲೆ ಪರಂಪರೆಗಳನ್ನು ಉಳಿಸುವಂತಹ ಒಂದು ಅಮೋಘವಾದ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. A ಗ್ರೇಡ್ ಕಲಾವಿದರು. ನಮ್ಮ ದೂರದರ್ಶನದಲ್ಲಿ ಅವರ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಮೂಡಿ ಬಂದಿರುವಂಥದ್ದನ್ನು ನಾವು ನೋಡಿದ್ದೇವೆ. ವಿದೇಶ ಮಂತ್ರಾಲಯದಿಂದ, ಅಂದರೆ ಭಾರತೀಯ ಸರ್ಕಾರದ ವಿದೇಶ ಮಂತ್ರಾಲಯ, ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ಸ್ ಅಂತ ಕರಿತೇವೆ ನಾವು, ಅಲ್ಲಿ ಕೂಡ ಅವರು ಗುರುತಿಸಲ್ಪಟ್ಟಿದ್ದಾರೆ. ಪ್ರಾಮಿನೆಂಟ್ ಪರ್ಫಾರ್ಮರ್ ಆಗಿದ್ದಾರೆ ಕೂಡ ಅವರು. ಹಾಗೆಯೇ ಅವರಿಗೆ ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಹಾಗೂ ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ಪಡ್ಕೊಂಡಿದ್ದಾರೆ. ಅವರು ಅನೇಕ ವಿದ್ವಾಂಸರು ಈಗಾಗಲೇ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದು ನಮ್ಮ ಭಾರತೀಯ ಕಲೆ ಸಂಸ್ಕೃತಿಯನ್ನು ಉಳಿಸ್ತಾ ಇರುವಲ್ಲಿ ಇವರು ಕೂಡ ಒಂದು ಮುಂಚೂಣಿ ಸಾಲಿನಲ್ಲಿ ನಿಂತ್ಕೊಳ್ತಾರೆ. ಅನೇಕ ವಿದ್ಯಾರ್ಥಿಗಳನ್ನು ಇವರು ತಮ್ಮ ನಾಟ್ಯ ಶಾಲೆಯಲ್ಲಿ ತರಬೇತಿಯನ್ನುಗೊಳಿಸಿ ನಮ್ಮ ಸಂಸ್ಕೃತಿಯನ್ನು, ಕಲೆಯನ್ನು, ಪರಂಪರೆಯನ್ನು ಸಾಹಿತ್ಯದ ಜೊತೆಗೆ ಉಳಿಸ್ಕೊಂಡು ಹೋಗುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದರೂ ಕೂಡ ಬಹಳ ಸರಳವಾಗಿ ನಮ್ಮೆಲ್ಲರ ಜೊತೆಗೆ ಬೆರೆದು ಬಹಳ ನಗ್ನಗ್ತಾ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡುವುದರಲ್ಲೇ ಅವರಿಗೆ ಗೊತ್ತಾಗ್ತದೆ ಸಾಕಷ್ಟು ಒಳ್ಳೆಯ ಅವರಲ್ಲಿ ಸ್ವಭಾವ ಕೂಡ ಇದೆ ಅಂತ ಹೇಳಿ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಭಾರತೀಯ ಕಲಾ ಪ್ರಕಾರಗಳಲ್ಲಿ 15ಕ್ಕೂ ಹೆಚ್ಚು ಕಲಾ ಪ್ರಕಾರಗಳನ್ನು ಗೊತ್ತಿರುವಂತಹ, ತಿಳಿದಿರುವಂತಹ, ಪ್ರದರ್ಶಿಸಿರುವಂತಹ ಏಕಮೇವ ವಿದ್ವಾಂಸರು ಅಥವಾ ಕಲಾವಿದರು, ವಿದುಷಿ ಅಂತ ಹೇಳಿದರೆ ಇವರು ಮಾತ್ರ. ಅದು ಬಹಳ ದೊಡ್ಡ ವಿಷಯ. ಹಾಗೇನೆ ಜಡ್ಜ್ ಆಗಿ, ಎಕ್ಸಾಮಿನರ್ ಆಗಿ, ಅಂದರೆ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡ್ KSEE ಬೋರ್ಡ್ನಲ್ಲಿ ಇದೊಂದು ಕೋರ್ಸ್ ನಡೆಯುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು. ಆಗ ತಾನೇ ಒಬ್ರು ನೋಡಿದ್ರೆ ನೀವು 100ಕ್ಕೆ 100 ಅಂಕ ಪಡೆದಂಥವ್ರು, ಅವರನ್ನೆಲ್ಲ ಜಡ್ಜ್ ಮಾಡಲಿಕ್ಕೆ ಇವರು ಟೀಚರ್ ಆಗಿ ಅಲ್ಲಿ ಹೋಗ್ತಾರೆ. ಹಾಗೇನೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಗಳನ್ನ ಆರ್ಗನೈಸ್ ಮಾಡಿದ್ದಾರೆ, ಅವಾರ್ಡ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಡ್ಯಾನ್ಸ್ ಕೌನ್ಸಿಲ್ನ ಫ್ರಾನ್ಸ್ ಮತ್ತು ಗ್ರೀಸ್ನಲ್ಲಿ ಕೂಡ ಅಲ್ಲಿಯ ಮೆಂಬರ್ ಆಗಿದ್ದಾರೆ ಕೂಡ ಅವರು. ಹೀಗೆ ಪ್ರಖ್ಯಾತಿಯನ್ನು ಗಳಿಸಿದ್ರು ಕೂಡ ಬಹಳ ಸರಳ ಸಜ್ಜನಿಕೆಯನ್ನು ಹೊಂದಿರತಕ್ಕಂಥವ್ರು. ಇವತ್ತು ಅವರು ಕೊನೆಯ ಒಂದು ನೀವು ಶಿವಾಷ್ಟಕಂ ಅಲ್ಲ, ಶಿವಾಷ್ಟಕಂನ ಒಂದು ಸಣ್ಣ ತುಣುಕನ್ನು ನಮ್ಮ ಮುಂದೆ ಪ್ರದರ್ಶಿಸಲಿಕ್ಕಿದ್ದಾರೆ. ಮೊದಲು ಅವರು ತಮ್ಮ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಬಿಟ್ಟುಕೊಟ್ಟು ಕೊನೆಯದಾಗಿ ನಮಗೆ ಅವರು ಈ ಒಂದು ವೇದಿಕೆಯಲ್ಲಿ ಸಣ್ಣದಾದ ಒಂದು ಆಂಗಿಕ ಭಾವ ಅಂತ ಹೇಳ್ತೇವೆ, ಅದನ್ನು ಪ್ರದರ್ಶಿಸಲಿಕ್ಕಿದ್ದಾರೆ. ಆ ಆಂಗಿಕ ಭಾವದಿಂದಲೇ ಅವರು ನೃತ್ಯ ಹೇಗೆ ಅನ್ನುವಂಥದ್ದನ್ನು ನಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಗೌರವದಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೆ ಅವರಿಗೂ ಅವರ ಏನು ತಂಡ ಇದೆ ಹೀಗೆ ಯಶಸ್ವಿಯನ್ನು ಗಳಿಸಲಿ, ಮತ್ತಷ್ಟು ವೇದಿಕೆಗಳು ಅವರಿಗೆ ಲಭಿಸಲಿ, ಶ್ರೀಸ್ವಾಮಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ಇದೀಗ ವೇದಿಕೆ ಅವರಿಗಾಗಿ. ಗಣೇಶ ಪಂಚರತ್ನದ ಬಗ್ಗೆ ಕನ್ನಡದಲ್ಲಿದೆ. ಗಣೇಶ ದೇವರ ಮೇಲೆ ಶ್ರೀದೇವಿ ಶಂಕರಾಚಾರ್ಯರು ಸಂಯೋಜಿಸಿದ ಅತ್ಯಂತ ಜನಪ್ರಿಯ ಭಕ್ತಿ ಸ್ತೋತ್ರ. ಪಂಚರತ್ನಂ ಎಂದರೆ 5 ರತ್ನಗಳು. ಗಣೇಶ ಪಂಚರತ್ನಂ ಸಾಹಿತ್ಯವು ಗಣೇಶನನ್ನು ಸ್ತುತಿಸುವ 5 ಚರಣಗಳನ್ನು ಮತ್ತು ಈ ಸ್ತೋತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ವಿವರಿಸುವ ಫಲಶ್ರುತಿ ಚರಣವನ್ನು ಒಳಗೊಂಡಿದೆ. 5 ಚರಣಗಳನ್ನು 5 ರತ್ನಗಳಾಗಿ ಪರಿಗಣಿಸಲಾಗುತ್ತದೆ ಮತ್ತು ಅದರಿಂದ ಗಣೇಶ ಪಂಚರತ್ನಂ ಎಂದ ಹೆಸರು. ಈ ಸ್ತೋತ್ರವು ಮುದುಕರಥ ಮೋಡಕಂ ಸ್ತೋತ್ರಂ ಎಂದು ಜನಪ್ರಿಯವಾಗಿದೆ. ಇದೀಗ ನಿಮ್ಮ ಮುಂದೆ ಗಣೇಶ ಪಂಚರತ್ನಂ.
साधनं कलाधरावतंसकं विलासि लोकरक्षकं मुदाकरात्मोदकं सदा विमुक्तिसाधकं कलाधरावतंसकं विलासि लोकरक्षकं अनायकैकनायकं विनाशिते भदैत्यकं नता सुधासुनाशकं नमामिदं विनायकम् अनायकैकनायकं विनाशिते भदैत्यकं नता सुधासुनाशकं नमामिदं विनायकम् न चेतराधिभीकरं नमोदिताकभास्वरं नमत्सुरारिनिर्जनं नताधिकापदुद्धरं न चेतराधिभीकरं नमोदिताकभास्वरं नमत्सुरारिनिर्जनं नताधिकापदुद्धरं सुरेश्वरं निधीश्वरं गणेश्वरं गणेश्वरं महेश्वरं नमस्ते परात्परं निरन्तरम् सुरेश्वरं निधीश्वरं गणेश्वरं गणेश्वरं महेश्वरं नमस्ते परात्परं निरन्तरम् समस्तलोकशङ्करं निरस्तदैत्यकुञ्जरं दरेतरोदरं वरं वरे भवत्तमक्षरं समस्तलोकशङ्करं निरस्तदैत्यकुञ्जरं दरेतरोदरं वरं वरे भवत्तमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरम् अकिञ्चनार्तिमार्जनं चिरन्तनोक्तिभाषणं पुरारिपूर्वनन्दनं सुरारिगर्वशर्वणम् अकिञ्चनार्तिमार्जनं चिरन्तनोक्तिभाषणं पुरारिपूर्वनन्दनं सुरारिगर्वशर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तरायकन्तनं नितान्तकान्तदन्तकान्तिमन्तकान्तकात्मजम् अचिन्त्यरूपमन्तहीनमन्तरायकन्तनं हृदन्तरे निरन्तरं वसन्तमेव योगिनां तमेकदं तमेव तं विचिन्त्ययामि सन्ततम् हृदन्तरे निरन्तरं वसन्तमेव योगिनां तमेकदं तमेव तं विचिन्त्ययामि सन्ततम् महागणेश पञ्चरत्नमादरेण योन्वहं प्रजल्पतिं प्रभातकिं प्रतिस्मरन् गणेश्वरम् अरोगतामदोषतां सुसाहितीं सुपुत्रतां समाहितायुरष्टभूतिमभ्युपैति सोचिराम् अरोगतामदोषतां सुसाहितीं सुपुत्रतां समाहितायुरष्टभूतिमभ्युपैति
ಧನ್ಯವಾದಗಳು. ಗಣೇಶ ಪಂಚರತ್ನ ಎಂಬ ಅದ್ಭುತವಾದ ನೃತ್ಯವನ್ನು ಮಾಡಿದಂತಹ ಕಲಾವಿದರಿಗೆ ಧನ್ಯವಾದವನ್ನು ಹೇಳುತ್ತಾ ಮುಂದಕ್ಕೆ ಅಲಮೇಲು ಮಂಗ ಎಂಬ ಅದ್ಭುತವಾದ ನೃತ್ಯ ಬರಲಿದೆ. ಇದು ಲಕ್ಷ್ಮೀದೇವಿಯ ಪ್ರಿಯತಮೆ. ಗೀತೆಯಲ್ಲಿ ಆಕೆಯ ಬಂಗಾರದ ಆಭರಣಗಳು, ಸೌಂದರ್ಯ ಮತ್ತು ನೃತ್ಯವನ್ನು ವರ್ಣಿಸಲಾಗುತ್ತದೆ. ಶ್ರೀ ಮಹಾಲಕ್ಷ್ಮಿಯೇ ಭೂಮಿಯ ಅವತಾರವಾಗಿ ಜನ್ಮ ತಾಳಿದ ರೂಪ. ಅಲಮೇಲಮಂಗ ಅಂದರೆ ಹೂವಿನೊಳಗಿರುವ ಉದ್ಭವಿಸಿದ ಕಮಲದ ಮಧ್ಯದಲ್ಲಿರುವ ಸುಂದರ ಯುವತಿ ಎಂಬ ಅರ್ಥ. ಆಕಾಶರಾಜ ಎನ್ನುವ ರಾಜಕುಮಾರಿಗೆ ಕಮಲದ ತೋಟದಲ್ಲಿ ಪುತ್ಥಳಿಗೆಯಾಗಿ ದೊರಕಿ ಪದ್ಮಾವತಿ ಎಂಬ ಹೆಸರು ಹೇಳುತ್ತಾರೆ. ನಂತರದ ತಿರುಮಲೆ ವಾಸಿಯ ಶ್ರೀ ವೆಂಕಟೇಶ್ವರೊಂದಿಗೆ ಅವಳ ವಿವಾಹ ಭವ್ಯವಾಗಿ ನಡೀತದೆ. వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ బంగారు చేది విటీలు భూని శృంగారవతులు వేవేలు రాగా బంగారు చేది విటీలు భూని శృంగారవతులు వేవేలు రాగా రంగైన వింజామరలు వీవ రంగైన వింజామరలు వీవ మాంగళ్య లీలా సొంపగు జవరాలు మాంగళ్య లీలా సొంపగు జవరాలు వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ
పలుక పలుకుల తేనియలొలుక చెంత చిలుకలు కల కల పలుక సాస సాస నిని సాస సాస మదని నిని నిని సాస సాస నిని సాస సాస మదని నిని నిని సాస సాస నిని సాస సాస మదని నిని నిని పలుకుల తేనియలొలుక చెంత చిలుకలు కల కల పలుక ప్రవల జిలుగు పావల ముద్దులలుక మేటి కలిక చూపుల మొనలు పలుకని చిలుక వచ్చెను అలమేలు మంగ ప్రవల జిలుగు పావల ముద్దులలుక మేటి కలికి చూపుల మొనలు పలుకని చిలుక వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ రంభాది సతులెల్ల చేరి ఎదుట గంభీర గతులను మీరా రంభాది సతులెల్ల చేరి ఎదుట గంభీర గతులను మీరా దుర్గుడు తత్తిం తద్దుర్గడ తిరగడ తత్తిం తద్దుర్గడ తత్తిం తద్దుర్గడ తత్తిం తత్తిం తంగడ తగ తిరగడ తగ తద్ది తంగడ తగ తిరగడ తగ తిరగడ తగ తిం తిరగడ తగ తిం తిరగడ తగ రంభాది సతులెల్ల చేరి ఎదుట గంభీర గతులను మీరా తక్కిట 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 రంభాది సతులెల్ల చేరి ఎదుట గంభీర గతులను మీరా నటనారంభములను మేలు కోరి 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 శాసని నిదాగమ మగమదని కొలువ అంబోజాక్షుడు వెంకటేశువయ్యారి అంబోజాక్షుడు వెంకటేశువయ్యారి అంబోజాక్షుడు వెంకటేశువయ్యారి వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ ఈ పచ్చల కడియాల పణతి చలంగ వచ్చెను అలమేలు మంగ ఆ
ಅಲಮೇಲು ಮಂಗ ಎಂಬ ಅದ್ಭುತವಾದ ಲಕ್ಷ್ಮೀದೇವಿಯ ನವರಸವನ್ನು ಪ್ರದರ್ಶನ ಮಾಡಿದಂತಹ ಕಲಾವಿದರಿಗೆ ಧನ್ಯವಾದ ಹೇಳುತ್ತಾ, ಇದೀಗ ನಿಮ್ಮ ಮುಂದೆ ತ್ರಿನೇತ್ರಂ ಎಂಬ ಅದ್ಭುತವಾದ ನೃತ್ಯ, ಶಿವನ ಸ್ತುತಿ, ಪೌರಾಣಿಕ ಕೂಚಿಪುಡಿ ಗುರು ಡಾಕ್ಟರ್ ವೆಂಪತಿ ಅವರ ಸಂಯೋಜನದ ವಿಶೇಷ ತುಣುಕು ಇದೀಗ ನಿಮ್ಮ ಮುಂದೆ. ಕೈಲಾಸದಲ್ಲಿ ಕಾಶ್ಮೀರ್ ಶಿವ ನೃತ್ಯ ಮಾಡುತ್ತಿದ್ದಾರೆ, ಪಾರ್ವತಿ ಜೊತೆಗೆ ನೃತ್ಯ ಮಾಡುತ್ತಿದ್ದಾಳೆ, ಲಕ್ಷ್ಮಿ ಹಾಡುತ್ತಿದ್ದಾಳೆ, ವಿಷ್ಣು ಮೃದಂಗವನ್ನು ನುಡಿಸ್ತಿದ್ದಾನೆ, ಬ್ರಹ್ಮ ತಾಳವನ್ನು ನುಡಿಸ್ತಿದ್ದಾನೆ, ಸರಸ್ವತಿ ವೀಣೆಯನ್ನು ನುಡಿಸ್ತಿದ್ದಾಳೆ, ಇಂದ್ರ ಕೊಳಲು ನುಡಿಸ್ತಿದ್ದಾನೆ, ತಮ್ರಣ ಗಣಗಳು ಹಾಗೂ ನಂದಿ ಅಪ್ಸರೆಯರು ಮುನಿಗಳು ಹಾಗೂ ಇತರ ದೇವರುಗಳು ಪರವಶರಾಗಿ ವೀಕ್ಷಿಸುತ್ತಿದ್ದಾರೆ. ಇದೀಗ ನಿಮ್ಮ ಮುಂದೆ ತ್ರಿನೇತ್ರಂ.
ಭಸ್ಮಧಾರಿಣಂ ಏವಂ ನಟೇಶ ಮಧ್ಯಂತಂ ಜ್ಞಾನ ಮಂತ್ರೇಣ ಪೂಜಯೇ ಏವಂ ನಟೇಶ ಮಧ್ಯಂತಂ ಜ್ಞಾನ ಮಂತ್ರೇಣ ಪೂಜಯೇ ಏವಂ ನಟೇಶ ಮಧ್ಯಂತಂ ಜ್ಞಾನ ಮಂತ್ರೇಣ ಪೂಜಯೇ ಡಿಂಕು ತಕ್ಕು ತಡ್ ಡಿಂಕು ತಕ್ಕು ತಕ್ಕ ಡಿಂಕು ತಕ್ಕು ಡಿಂಕು ತಕ್ಕು ತಕ್ಕ ತರೆಗಡತಗ ಡಿಂಕು ತಕ್ಕು ತಡ್ ಡಿಂಕು ತಕ್ಕು ತಕ್ಕ ಡಿಂಕು ತಕ್ಕು ಡಿಂಕು ತಕ್ಕು ತಕ್ಕ ತರೆಗಡತಗ ಡಿಂಕು ತಕ್ಕು ತಕ್ಕ ತರೆಗಡತಗ ಜಂತರ ಗಿಡತಗ ಡಿಂಕು ತಕ್ಕು ತಕ್ಕ ತರೆಗಡತಗ ಜಂತರ ಗಿಡತಗ ತರೆಗಡತಗ ಜಂತರ ಗಿಡತಗ ತರೆಗಡತಗ ತರೆಗಡನಾಮ ತರೆಗಡತಗ ಜಂತರ ಗಿಡತಗ ತರೆಗಡತಗ ತರೆಗಡನಾಮ ತರೆಗಡತಗ 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 ಥೀಮ್ ತರೆಗಡತಗ ಥೀಮ್ ತರೆಗಡತಗ ಶಿವುಡು ತಾಂಡವ ಮಾಡೆನು 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 ಜಗದಂಬ ಸಹಿತ ಮುಗ ಶಿವುಡು ತಾಂಡವ ಮಾಡೆನು ಜಗದಂಬ ಸಹಿತ ಮುಗ ಶಿವುಡು ತಾಂಡವ ಮಾಡೆ ಅವಿರಳ ಮುಗ ಜಗದಂಬ ಸಹಿತ ಮುಗ ಶಿವುಡು ತಾಂಡವ ಮಾಡೆ ಅವಿರಳ ಮುಗ ಜಗದಂಬ ಸಹಿತ ಮುಗ ಶಿವುಡು ತಾಂಡವ ಮಾಡೆನು ಶೌರಿ ಮೃದಂಗ ಮುರೋಲಿಂಪ ಶೌರಿ ಮೃದಂಗ ಮುರೋಲಿಂಪ ಪಾಕಾರಿ ವೇಣುವುನು ಪೂರಿಂಪ ಶೌರಿ ಮೃದಂಗ ಮುರೋಲಿಂಪ ಪಾಕಾರಿ ವೇಣುವುನು ಪೂರಿಂಪ ವಾರಿಜಾಸನುಡು ತಾಳ ಮುಧರಿಂಪ ತಾಂ ತದುಂ ತದುಂ ತದಿಗಿಣತ ವಾರಿಜಾಸನುಡು ತಾಳ ಮುಧರಿಂಪ ಭಾರತಿ ವಿಪಲ್ಚಿವಾಯಿಂಪ ವಾರಿಜಾಸನುಡು ತಾಳ ಮುಧರಿಂಪ ಭಾರತಿ ವಿಪಲ್ಚಿವಾಯಿಂಪ ಕ್ಷೀರವಾರಾಸಿ ತನಯ ಪಾಡ ಕ್ಷೀರವಾರಾಸಿ ತನಯ ಪಾಡ ಸರಲು ಪ್ರಮಲಯ ವಿನ್ಯಾಸ ಮುಜೂಡ ನಾರದಾದಿ ಮುನಿವರುಳು ತಿಲಕಿಂಪ ಪಾರವಸ್ಯ ಮುನ ಜಗತಿ ಕುಲಕಿಂಪ ನಾರದಾದಿ ಮುನಿವರುಳು ತಿಲಕಿಂಪ ಪಾರವಸ್ಯ ಮುನ ಜಗತಿ ಕುಲಕಿಂಪ ಶಿವುಡು ತಾಂಡವ ಮಾಡೆನು ಜಗದಂಬ ಸಹಿತ ಮುಗ ಶಿವುಡು ತಾಂಡವ ಮಾಡೆ ಅವಿರಳ ಮುಗ ಜಗದಂಬ ಸಹಿತ ಮುಗ ಶಿವುಡು ತಾಂಡವ ಮಾಡೆ ಅವಿರಳ ಮುಗ ಜಗದಂಬ ಸಹಿತ ಮುಗ ಶಿವುಡು ತಾಂಡವ ಮಾಡೆನು ತಾಂಡವ ಮಾಡೆನು ತಾಂಡವ ಮಾಡೆನು ತಾಂಡವ ಮಾಡೆನು
ತ್ರಿನೇತ್ರಂ ಎಂಬ ಅದ್ಭುತವಾದ ನೃತ್ಯವನ್ನು ಮಾಡಿದಂತಹ ನೃತ್ಯಕಾರರಿಗೆ ಧನ್ಯವಾದವನ್ನು ಹೇಳುತ್ತಾ ಇದೀಗ ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸುಂದರವಾದ ನೃತ್ಯ ಬರಲಿದೆ. ಅದೇ ತರಂಗಂ. ಸಮುದ್ರದ ಮೇಲಿನ ಅಲೆಯ ಮಾತ್ರವಲ್ಲ, ಸಂಗೀತದ ಅಲೆ, ಭಕ್ತಿಯ ಅಲೆ, ನೃತ್ಯದ ಅಲೆ ಇವೆಲ್ಲವೂ ಸೇರಿ ಮಾಡುವ ಸುಂದರ ರೂಪವೇ ತರಂಗಂ. ಭಾರತದ ಶಾಸ್ತ್ರೀಯ ನೃತ್ಯ ಶೈಲಿಗಳಲ್ಲಿ ವಿಶೇಷವಾಗಿ ಕೂಚಿಪುಡಿ ನೃತ್ಯದಲ್ಲಿ ತರಂಗಂ ಒಂದು ವಿಶಿಷ್ಟ ಅಂಗ. ಇಲ್ಲಿ ನೃತ್ಯಗಾರರು ಆಲಾಪನ, ಸಾಹಿತ್ಯ, ಲಯ ಇವೆಲ್ಲದರ ಮೇಲೆ ಅಲೆಗಳಂತೆ ಏರಿಳಿಯುವ ತಾಳಭರಿತ ಹೆಜ್ಜೆಗಳನ್ನು ಇಡುತ್ತಾ ಕೊನೆಯ ಬಾರಿ ತಾಳದ ಮೇಲೆ, ತಟ್ಟೆಯ ಮೇಲೆ ನಿಂತುಕೊಂಡು ಅವಿಸ್ಮರಣೀಯ ಸಮತೋಲನದ ಕೌಶಲ್ಯವನ್ನು ತೋರಿಸುತ್ತಾರೆ. ತರಂಗಂ ಸದಾ ನೃತ್ಯ ಮಾತ್ರವಲ್ಲ, ಇದು ಲಯ, ತಾಳ ಮತ್ತು ಭಾವ ಮತ್ತು ಭಕ್ತಿಗಳ ಒಟ್ಟಿಗಿನ ಸಂಭ್ರಮ. ಇದೀಗ ನಿಮ್ಮ ಮುಂದೆ ತರಂಗಂ. ಯಜ್ಞಪತ್ನ್ಯಸ್ತಮೀಶಾನಂ ಯಜ್ಞಪತ್ನ್ಯಸ್ತಮೀಶಾನಂ ಲೀಲಾ ಗೋಪಾಲ ವಿಗ್ರಹಂ ಲೀಲಾ ಗೋಪಾಲ ವಿಗ್ರಹಂ ಪ್ರಸಾದ
ಪರಮ ಕಲ್ಯಾಣ ಗುಣಾಕರ ಪರಮ ಕಲ್ಯಾಣ ಗುಣಾಕರ ನೀರದ ನೀಲ ಕಳೇಬರ ನೀರದ ನೀಲ ಕಳೇಬರ ಕೃಷ್ಣ ನಿರುಪಮ ಕೌಸ್ತುಭ ಕಂಧರ ನಿರುಪಮ ಕೌಸ್ತುಭ ಕಂಧರ ನಂದ ನಂದನ ಭಕ್ತ ಚಂದನ ನಂದ ನಂದನ ಭಕ್ತ ಚಂದನ ಸುರಬೃಂದ ಅರ್ಚಿತ ಬಹುವಂದನ ಸುರಬೃಂದ ಅರ್ಚಿತ ಬಹುವಂದನ ಮಂದಸ್ಮಿತ ಸುಂದರ ಮಂದಸ್ಮಿತ ಸುಂದರ ಕೋಟಿ ಮದನ ಸುಂದರ ಜಗನ್ಮೋಹನ ಕೋಟಿ ಮದನ ಸುಂದರ ಜಗನ್ಮೋಹನ ಇಂದಿರ ಮಂದಿರ ಭಕ್ತ ಸುಂದರ ಹೃದಯಾರವಿಂದ 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 ಇಂದಿರ ಮಂದಿರ ಭಕ್ತ ಸುಂದರ ಹೃದಯಾರವಿಂದ
ಇಂದಿರ ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಇಂದಿರ ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಇಂದಿರ ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಗಣತ ಜಡು ತದ್ದಿಮಿ ತಕ್ಕಟ ತಕದಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ಧಿಂ ಧಿಂ ದನಕಡತಕ ಧಿಂ ದನಕಡತಕ ಧಿಂ 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 ದನಕಡತಕ ಧಿಂ ದನಕಡತಕ ಧಿಂ 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 ದನಕಡತಕ ಧಿಂ ದನಕಡತಕ ಧಿಂ ತಕದಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ಧಿಂ ಧಿಂ ದನಕಡತಕ ಧಿಂ ದನಕಡತಕ ಧಿಂ 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 ದನಕಡತಕ ಧಿಂ ದನಕಡತಕ ಧಿಂ 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 ದನಕಡತಕ ಧಿಂ ದನಕಡತಕ ಧಿಂ ತಕದಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ದನಕಡತಕ ಧಿಂ ದನಕಡತಕ ಧಿಂ ದನಕಡತಕ ಧಿಂ ತಕದಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ದನಕಡತಕ ಧಿಂ ದನಕಡತಕ ಧಿಂ ದನಕಡತಕ ಧಿಂ ತಕದಿಕು ತಕ ತಕದಿಕು ದದಿಗಿನ ತೊಂದ ತದಿಂದ ತತ್ತದಿಂದ ತಾತದಿಂದ ತತ್ತದಿಂದ ಕೃತದಿಂದ ಕೆಟ್ಟತದಿಂದ ತಾತೈಹಿ ತತ್ತದಿಂದ ತದ್ದಿಂದ ತದ್ದಿಂದ ತಕ್ಕತ್ತೈಹಿ ತತ್ತದಿಂದ ತದ್ದಿಂದ 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 ತಕದಿಂದ ದಿಂದಿಂದ ಕೃತಕದಿಂದ ದಿದ್ದಿನ ಕೃತಕ ದಿದ್ದಿನ ಕೃತಕ ದಿನ ಕೃತಕ ದಿದ್ದಿನ ಕೃತಕ ದಿದ್ದಿನ ಕೃತಕ ದಿನ ಕೃತಕ ದಿದ್ದಿನ ಕೃತಕ ದಿತ್ತ ದಿತ್ತಿನ ಕೃತಕ ದಿತ್ತೈ ದಿತ್ತಿನ ಕೃತಕ ದಿತ್ತ ಇಂದಿರ ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಇಂದಿರ ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಇಂದಿರ ಮಂದಿರ ಭಕ್ತ ಸುಂದರ ಹೃದಯ ರವಿಂದ ಭೃಂಗ ಭಕ್ತಿ ಮಕರಂದ ನಂದಿತ ಗೋಪೀಕ ಬೃಂದ ಭೃಂಗ ಭಕ್ತಿ ಮಕರಂದ ನಂದಿತ ಗೋಪೀಕ ಬೃಂದ ಆನಂದಿತ ಗೋಪೀಕ ಬೃಂದ ಆನಂದಿತ ಗೋಪೀಕ ಬೃಂದ ಬ್ರಹ್ಮಾನಂದಿತ ಗೋಪೀಕ ಬೃಂದ ಬ್ರಹ್ಮಾನಂದಿತ ಗೋಪೀಕ ಬೃಂದ ತೋಧಿಕ್ಕಿಣ್ಣಂ ಕಿಣ್ಣ ತೋಧಿಂ ನೀರೇ ತಕ್ಕ ತೋಧಿಂ ಧಿಮ್ಮಿ ಕೀಟ ತೋಧಿಂ ನೀರೇ ತಕ್ಕ ತೋಧಿಕ್ಕಿಣಂಗ ಗಿಣ ತೊಂಗ ದ್ರುಗುಡುದ ದ್ರುಗುಡುದ ತತ್ತೊಂಗ ತೋಧಿಕ್ಕಿಣಂಗ ಗಿಣ ತೊಂಗ ದ್ರುಗುಡುದ ದ್ರುಗುಡುದ ತತ್ತೊಂಗ ತೋಧಿಕ್ಕಿಣಂಗ ಗಿಣ ತೊಂಗ ದ್ರುಗುಡುದ ಜಿಮ್ಮಿತ ಕಿಟ್ಟ ತದಿಗಿಣ ತೋಧಿಕ್ಕಿಣಂಗ ಗಿಣ ತೊಂಗ ದ್ರುಗುಡುದ ಧಿಮ್ಮಿತ ಕಿಟ್ಟ ತದಿಗಿಣ ತೋಧಿಕ್ಕಿಣಂಗ ಗಿಣ ತೊಂಗ ದ್ರುಗುಡುದ ಧಿಮ್ಮಿತ ಕಿಟ್ಟ ತದಿಗಿಣ ಬಲ ಗೋಪಾಲ ಮುದ್ದ ಕೃಷ್ಣ ಪರಮ ಕಲ್ಯಾಣ ಗುಣಕರ ಪರಮ ಕಲ್ಯಾಣ ತತ್ತೆ ತೈ ಹಿತ್ತ ತ ತೈಹಿ ತೆಹಿದ ತಾಂ ದತ್ತೆ ಹಿತ್ತೆ ಹಿತ್ತ ತಾಂ ದತ್ತೆ ತೈ ಹಿತ್ತ ತ ತತ್ ತತ್ ಜಂ ತತ್ತಡ ದಡತ್ ಜಣು ದಡತ್ ಜಣು ತತ್ತಿಬಿ ತತ್ ಜಣು ತತ್ ಜಡು ಇದೀಗ ಶಿವಾಷ್ಟಕಂ ಎನ್ನುವಂತಹ ಒಂದು ಭಗವಂತನ ನಾಮಸ್ಮರಣೆಯನ್ನು ಆಧರಿಸಿ ಶಂಕರಾಚಾರ್ಯರು ರಚನೆ ಮಾಡಿರುವಂಥದ್ದು. ಅದನ್ನು ಅವರ ಗುರುಗಳಾಗಿರತಕ್ಕಂಥವರೇ ಈಗ ನಮ್ಮ ಮುಂದೆ ಆಂಗಿಕ ಅಭಿನಯ ಅಂದರೆ ಮಕ್ಕಳಿಗೆ ಹೇಗೆ ಹೇಳ್ಕೊಡುವಾಗ
ಅದನ್ನು ಯಾವ್ಯಾವ ಶೈಲಿಯಲ್ಲಿ ಯಾವ್ಯಾವ ರಸಸ್ವಾದಗಳನ್ನು ಏನು ನವರಸಗಳನ್ನು ಆಧರಿಸಿದಂತಹ ನೃತ್ಯಶಾಸ್ತ್ರದಲ್ಲಿ ನಾವು ಹೇಳ್ತೇವೆ ಅದನ್ನು ಒಂದೊಂದೇ ಅಭಿನಯವನ್ನು ಮಾಡಿ ತೋರಿಸ್ತಾರೆ. ಕಾರಣ ಈಗಿರುವಂತಹ ಏನು ವಿದ್ಯಾರ್ಥಿನಿಯರಿದ್ದಾರೆ ಅವರು ತಮ್ಮ ಮುಂದಿನ ನೃತ್ಯಕ್ಕೆ ತಯಾರಿಯಾಗುವ ಮೊದಲು ಇವರಿಗೊಂದು ಆಂಗಿಕ ಅಭಿನಯದ ಮೂಲಕ ಭಾವಭಂಗಿಗಳ ಮೂಲಕ ನಮಗಿದನ್ನು ಪರಿಚಯಿಸಿಕೊಡ್ಲಿಕ್ಕಿದ್ದಾರೆ. ಮೊದಲಿಗೆ ಆ ಶಿವಾಷ್ಟಕಂನ ಶ್ಲೋಕವನ್ನು ನಾನು ಒಂದೊಂದಾಗಿ ಹೇಳುವಾಗ ಅವರ ನೃತ್ಯ ಗುರುಗಳು ಅದನ್ನು ಈಗ ಅಭಿನಯಿಸಿ ತಮ್ಮ ಮುಂದೆ ಪ್ರದರ್ಶಿಸಿ ತೋರಿಸಲಿಕ್ಕಿದ್ದಾರೆ. ನೋಡಿ, ಶಿವನನ್ನ ನಮ್ಮ ಮಂಜುನಾಥನನ್ನ ಮಂಜು ಅಂದರೆ ಹೇಳಿದರೆ ಸುಂದರ ಅಂತ ಹೇಳಿ, ನಾಥ ಅಂದರೆ ಒಡೆಯ ಅಂತ ಹೇಳಿ, ಸರ್ವವನ್ನು ಸಕಲವನ್ನೂ ರಕ್ಷಿಸ್ತಾ ಇರ್ತಕ್ಕಂಥವನು, ನಮ್ಮೆಲ್ಲರನ್ನ ಕೈ ಹಿಡಿದು ಕಾಪಾಡುವಂಥವನು. ಅವನನ್ನ ಕುರಿತು ಶಂಭೋ ಗಿರೀಶ ಸುರ ಪೂಜಿತ ಕಾಮವೈರಿನ್ ಅಂದರೆ ಶಂಭೋ ಮಹೇಶ್ವರ ಸುರಪೂಜಿತ ಕಾಮವೈರಿನ್ ಅನ್ನುವಾಗ ಅವರ ಹಾವಭಾವ ಭಂಗಿಗಳನ್ನು ತಾವು ಗಮನಿಸಬೇಕು. ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೆ ಶ್ರೀಮಂಜುನಾಥಂ ನಿಥರಂ ಕುರುಂ ಮಂಗಲಂ ಮೇ. ಓಂ ವಂದೇ ಶಂಭುಂ ಉಮಾಪತಿಂ ಸುರಗುರುಂ ವಂದೇ ಜಗತ್ ಕಾರಣಂ ವಂದೇ ಪನ್ನಗ ಭೂಷಣಂ ಮೃಗಧರಂ ವಂದೇ ಪಶುನಾಂ ಪತಿಂ ಅಂದರೆ ಪಶುಗಳಿಗೆ ಒಡೆಯನಾದವನೇ. ವಂದೇ ಸೂರ್ಯ ಶಶಾಂಕ ವಂದಿತ ನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತ ಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ವಂದೇ ಶಿವಂ ಶಂಕರಂ. ಇದನ್ನೇ ಮುಂದುವರಿಸಿ ಹೇಳುವುದಾದರೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮೋಸ್ತುತೆ. ನಮಃ ಶಿವಾಯ ಶಾಂತಾಯ ಹರಾಯ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ನಮಾಮಿ ಶಿವಂ ವಂದೇ. ದೇವತೆಗಳೇ ಗುರುವಾಗಿರ್ತಕ್ಕಂತಹ ಶಂಭು ಉಮಾಪತಿ ಈ ಭೂಮಿಯ ಸಕಲ ಸೃಷ್ಟಿ ಲಯಕ್ಕೆ ಕಾರಣನಾದವನು. ಸರ್ಪದಿಂದ ಅಲಂಕರಿಸಲ್ಪಟ್ಟವನು, ಚಂದ್ರನನ್ನ ಶಿರದಲ್ಲಿ ಧರಿಸಿದವನು. ನಿನಗೆ ಶಿರವಾಗಿ ನಮಸ್ಕರಿಸುತ್ತೇನೆ. ಎಲ್ಲ ಜೀವಿಗಳ ಒಡೆಯನೇ, ನಿನ್ನನ್ನು ಸದಾ ಗೌರವಿಸುತ್ತೇನೆ. ಸೂರ್ಯ, ಚಂದ್ರ ಮತ್ತು ಬೆಂಕಿಯನ್ನು ಕಣ್ಣುಗಳಾಗಿ ಹೊಂದಿರುವವನೇ, ನಿನಗೆ ಸದಾ ನಮಸ್ಕರಿಸುತ್ತೇನೆ. ಹೇ ಮುಕುಂದ ಪ್ರಿಯನೇ, ನಿನಗೆ ಸದಾ ನಮಸ್ಕರಿಸುತ್ತೇನೆ. ಭಕ್ತರ ಸಹಾಯವನ್ನು ಸದಾ ಮಾಡುವ ನಿನ್ನನ್ನು ನಮಸ್ಕರಿಸುತ್ತೇನೆ. ಲೋಕ ಕಲ್ಯಾಣಕಾರಿಯಾದ ಶಿವನೇ, ಸದಾ ನಿನಗೆ ನಮಸ್ಕರಿಸುತ್ತೇನೆ. ಇಚ್ಛಾಶಕ್ತಿ, ಬುದ್ಧಿವಂತಿಕೆ, ತಾಳ್ಮೆ,
ಈ ಎಲ್ಲವೂ ಬೇಕಾದಲ್ಲಿ ಶಿವನ ಸ್ಮರಣೆ ಮಾಡಬೇಕು. ಅಷ್ಟಕ ಅಂದರೆ 8. ಶಿವಾಷ್ಟಕಂ ಅಂದರೆ ಶಿವನನ್ನು ಈ 8 ವಿಧಗಳಿಂದ ಅರ್ಚಿಸಿದಾಗ ನಮಗೆ ಅವನು ಒಲಿದು ಅನುಗ್ರಹಿಸುತ್ತಾನೆ. ಆಧ್ಯಾತ್ಮಿಕ ಗುರು ಆದಿಶಂಕರಾಚಾರ್ಯರು ಲೋಕ ಕಲ್ಯಾಣಕ್ಕಾಗಿ ಶಿವ ಹಾಗೂ ಶಕ್ತಿಯನ್ನು ಒಂದಾಗಿ ಗ್ರಹಿಸಿ ಆ ಮೂಲಕ ಜೀವನದಲ್ಲಿ ಗಂಡು ಹಾಗೂ ಹೆಣ್ಣಿನ ಸಕಲ ಜೀವಗಳ ರಕ್ಷಣೆಗೆ ಸ್ಪಷ್ಟತೆಯನ್ನು ಪಡೆಯುವ ಸಲುವಾಗಿ ಈ ಶಿವಾಷ್ಟಕಂನಲ್ಲಿ ಆದಿಶಂಕರಾಚಾರ್ಯರು ನಮಗೆ ಮಂತ್ರಮುಖೇನ ಅಭಯ ಸಿದ್ಧಿಸಲಿ ಎಂದು ಅನುಗ್ರಹಿಸಿದ್ದಾರೆ. ನಾಟ್ಯ ವಿಶಾರದೆ ನಮ್ಮ ಮುಂದೆ ಆಂಗಿಕ ಅಭಿನಯದ ಮೂಲಕ ಅದನ್ನು ಪ್ರದರ್ಶಿಸಿದ್ದಾರೆ. ಇದೀಗ ಕ್ಷೇತ್ರದ ಎಲ್ಲರಿಗೂ ಕೂಡ ಅವರು ನಮಸ್ಕಾರಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಕ್ಷೇತ್ರದ ಪರವಾಗಿ ಈಗ ಗೌರವ ಸಮರ್ಪಣೆ. ಡಾಕ್ಟರ್ ಸರಸ್ವತಿ ಇವರಿಗೆ ಕ್ಷೇತ್ರದ ಪರವಾಗಿ ಶಾಲು ಹಾಕಿ ಸನ್ಮಾನಿಸಬೇಕಾಗಿ ರೆಸಿಡೆನ್ಷಿಯಲ್ ಕಾಲೇಜಿನ ಪ್ರಾಂಶುಪಾಲರಾದ ಸುನಿಲ್ ಸರ್ ಜೊತೆ ಕೇಳಿಕೊಳ್ಳಿಸುತ್ತೇನೆ. ಇದೀಗ ವೇದಿಕೆಯಲ್ಲಿ ಮತ್ತೊಂದು ನೃತ್ಯ ಶಿವಸ್ತುತಿ ಎಂಬ ಅದ್ಭುತವಾದ ನೃತ್ಯ ಬರಲಿದೆ. ಸ್ವರ, ಲಯ, ನೃತ್ಯ ಮತ್ತು ಭಕ್ತಿಯ ಎಲ್ಲವನ್ನು ಒಂದಾಗುವ ಕ್ಷಣ. ಜಟಗಳಲ್ಲಿ ಗಂಗೆಯನ್ನು ಹೊತ್ತು ಕಂಠದಲ್ಲಿ ವಿಷವನ್ನು ಧರಿಸಿ ಭಕ್ತಿಗೆ ದಾರಿ ತೋರಿಸುವ ಪರಮೇಶ್ವರನ ತಾಂಡವನ್ನು ನಮ್ಮ ಕಲಾವಿದರು ನಮ್ಮ ನೃತ್ಯದ ಹೆಜ್ಜೆಗಳಲ್ಲಿ ಮೂಡಿಸಲು ಸಜ್ಜಾರಾಗಿದ್ದಾರೆ. ಭಕ್ತಿಯ ಒಲವು, ಶಿವತತ್ವದ ದಾರ್ಶನಿಕ ಅರ್ಥ, ನಿಶ್ಶಬ್ದದೊಳಗಿನ ನಾದ ಇವೆಲ್ಲವೂ ಈಗ ವೇದಿಕೆಯಲ್ಲಿ ಶಿವಸ್ತುತಿ ರೂಪದಲ್ಲಿ ನಿಮ್ಮ ಮುಂದೆ ಹರಿದು ಬರಲಿದೆ. ಓಂ ನಮಃ ಶಿವಾಯ. ಸುರ
Namah Shivaya. Om Namah Shivaya. Om Namah Shivaya. धिंघम तत्तिकिडत्तुंगडा हस्तधिंघम तकदिक्तुंगडिं डिं गुणतुंगधिमि धिमि तज्झणुत नुतकिन किन्नतुंगडिं डिं गुणतुंगनुतकिन किन्नतुंगडिं डिं गुणतुंगदा हस्तधनतं तद्धनं धनधनतदा हस्तधनतं तद्धनं धनधनतदा धनतदा धनुतदा ನಿಮ್ಮಿತ್ತ ಗಿಡದಾಗ ದರಿಗಿಡದುಂತ ಧನ್ನತತ ಜನ್ನುತತ ನಿಮ್ಮಿತ್ತ ಗಿಡದಾಗ ದರಿಗಿಡದುಂತ ಧನ್ನತತ ಜನ್ನುತತ ನಿಮ್ಮಿತ್ತ ಗಿಡದಾಗ ದರಿಗಿಡದುಂತ ತಕ್ಕಿತ್ತ ತಕ್ಕ ತಕ್ಕಿತ್ತ ತಕ್ಕ ತಕ್ಕಿತ್ತ ಗಿಡದಗದಂ ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಗಂ ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭಗದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಭಗದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಣೇರುಂಡಮಾಲಂ ತನೌ ಸತ್ಪಜಾಲಂ ಮಹಾಕಾಲಕಾಲಂ ಗಣೇಶಾಧಿಪಾಲಂ ಗಣೇರುಂಡಮಾಲಂ ತನೌ ಸತ್ಪಜಾಲಂ ಮಹಾಕಾಲಕಾಲಂ ಗಣೇಶಾಧಿಪಾಲಂ ಜಟಾಜೂಟಗಂಗೋತ್ತರಂಗೈರ್ವಿ ಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಜಟಾಜೂಟಗಂಗೋತ್ತರಂಗೈರ್ವಿ ಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಹ್ಯಬಾಲಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಅನಾದಿಹ್ಯಬಾಲಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ವಟೋದ್ಭೋದಿವಾಸಂ ಮಹಾಟ್ಟಹಾಸಂ ಮಹಾಪಾಪನಾಸಂ ಸದಾ ಸುಪ್ರಕಾಶಂ ವಟೋದ್ಭೋದಿವಾಸಂ ಮಹಾಟ್ಟಹಾಸಂ ಮಹಾಪಾಪನಾಸಂ ಸದಾ ಸುಪ್ರಕಾಶಂ ಯತೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಯತೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಿರೀಂದ್ರಾತ್ಮಜಾತಂ ಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಸನ್ನಿಗೇಹಂ ಗಿರೀಂದ್ರಾತ್ಮಜಾತಂ ಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಸನ್ನಿಗೇಹಂ ಪರಬ್ರಹ್ಮ ಬ್ರಹ್ಮಾದಿಭಿರ್ವಂದಿತಂ
शङ्करं शम्भुमीशानमीडे बलिवर्तयानं सुरानं प्रदानं शिवं शङ्करं शम्भुमीशानमीडे सरश्चन्द्रगात्रं गणानन्दपात्रं त्रिनेत्रं पवित्रं धनीसस्यमित्रं सरश्चन्द्रगात्रं गणानन्दपात्रं त्रिनेत्रं पवित्रं धनीसस्यमित्रम् अपर्णाकटत्रं सदा सच्चरित्रं शिवं शङ्करं शम्भुमीशानमीडे अपर्णाकटत्रं सदा सच्चरित्रं शिवं शङ्करं शम्भुमीशानमीडे हरं सर्वघारं चिताभूविहारं भवं वेदसारं सदा निर्विकारम् हरं सर्वघारं चिताभूविहारं भवं वेदसारं सदा निर्विकारम् श्मशाने वसन्तं मनोजं दगन्तं शिवं शङ्करं शम्भुमीशानमीडे श्मशाने वसन्तं मनोजं दगन्तं शिवं शङ्करं शम्भुमीशानमीडे स्वयं यत्र भाति नरशूलपाणि पठे स्तोत्ररत्नम् इह प्राप्य रत्नम् स्वयं यत्र भाति नरशूलपाणि पठे स्तोत्ररत्नम् इह प्राप्य रत्नम् स्वयं यत्र भाति नरशूलपाणि पठे स्तोत्ररत्नम् इह प्राप्य रत्नम् सुपुत्रं सुजातं सुमित्रं कळत्रं विचित्रै समाराध्य मोक्षं प्रयाति सुपुत्रं सुजातं सुमित्रं कळत्रं विचित्रै समाराध्य मोक्षं प्रयाति धिम्मित तक झण्णु तत झण्णत झण्णु धिम्मित धिम धिम्मित तक झण्णत झण्णत झण्णुत हत्त धिम धम धनं किडतक दरगिडतं ना हत्त धन्नतं धनं किडतक दरगिडतं गुं दत्त किडतक दरगिडतं गुं दत्त किडतक दरगिडतं तकुं दत्त किडतक दरगिडतं तै तकुं दत्त किडतक दरगिडतं धिं तधिं तत तधिं तत धिं तत जनुत तत किडतक धिं तधिं तत तदन्न तत धिं तधिं तधिं तत किडतक धिं तधिं तत गत तत किडतक तधिं तत गत किडतक धिं तधिं तत तधिं तत किडतक धिं तधिं तदन्न तधिं धिं तधिं तधिं तदन्न तधिं किडतक दन्न तधिं तदन्न तधिं किडतक दन्न किडतक दन्न किडतक दन्न किडतक दन्न किडतक दन्न दित्त तजं तति गिन्नत दित्त तजं तति गिन्नत तजं तति गिन्नतं तति गिन्नतं तति गिन्नतं दित्त तजं तक तति गिन्नतं दित्त तजं तक तति गिन्नतं तजं तक तति गिन्नतं तक तति गिन्नतं तक तति गिन्नतं दित्त तजं तक दिक्कु किडतक दन्न दित्त तजं तक दिक्कु किडतक दन्न तजं तक दिक्कु किडतक दन्न तक दिक्कु किडतक दन्न तक दिक्कु किडतक दन्न दिं तजिं तत तत तं तत तजन्नतै तत तजन्नदित्तं किडतक दन्न तद्दिं तदिं तत तदन्न तत तं तत तजन्नतै तत तजन्नदित्तं किडतक दन्न ಬಹಳ ಅದ್ಭುತವಾಗಿ ಶಿವಸ್ತುತಿಯನ್ನ ಹಾಗೂ ಅಷ್ಟಕವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಎಲ್ಲ ಕಲಾವಿದರಿಗೂ ಕೂಡ ಧನ್ಯವಾದನ ಹೇಳುತ್ತಾ ಇದೀಗ ಹಾಗೆರನಲ್ಲಿ ಹಾಗೇನೆ ಈ ತಂಡದ ಕಲಾವಿದರಾದಂತಹ ನೇಹ, ಶ್ರೀಷಾ, ಜಾಗೃತಿ, ಸಿಂಚನ, ಅಕ್ಷಿತ, ಯಾಮಿನಿ, ದಿವ್ಯ, ಶೈಲೇಶ್, ಪೂರ್ವಿ ಹಾಗೂ ಗುರುಗಳಾದಂತಹ ಇವೆಲ್ಲ ಕಲಾವಿದರಿಗೂ ಕೂಡ ನಮ್ಮ ರೆಸಿಡೆನ್ಷಿಯಲ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸುನಿಲ್ ಸರ್ ಇವರಿಗೆ ಪ್ರಮಾಣ ಕೊಟ್ಟು ಗೌರವಿಸಬೇಕು. ಕಲಾವಿದರ ಹೆಸರು ಮತ್ತೊಮ್ಮೆ ಬಾರಿ ಹೇಳುವುದಾದರೆ ನೇಹ, ಶ್ರೀಷಾ, ಜಾಗೃತಿ, ಸಿಂಚನ, ಅಕ್ಷಿತ, ಯಾಮಿನಿ, ದಿವ್ಯ, ಶೈಲೇಶ್, ಪೂರ್ವಿ
ಹಾಗೆಯೇ ತಂಡದ ಗುರುಗಳಾದಂತಹ ಡಾಕ್ಟರ್ ಸರಸ್ವತಿ ಅವರು, ಇವರಿಗೆಲ್ಲರಿಗೂ ಕೂಡ ನಮ್ಮ ಲಕ್ಷ ದೀಪೋತ್ಸವದ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಈ ಸುಂದರ ವೇದಿಕೆಯಲ್ಲಿ ಯಕ್ಷಗಾನ ಪ್ರಾರಂಭವಾಗಲಿದೆ. ಯಕ್ಷಗಾನವೆಂದರೆ ಕೇವಲ ವೇಷಭೂಷಣವಲ್ಲ, ಅದು ರಂಗಿನ ಬಣ್ಣದ ಆಟವೂ ಕೂಡ ಅಲ್ಲ. ಅದು ಭಕ್ತಿ, ಭಾವ, ರಂಗರುಚಿ ಮತ್ತು ತತ್ವಗಳ ಒಡ್ಡುಗೂಡಿಸುವ ಜೀವಂತ ಸಂಸ್ಕೃತಿ. ಈ ವೇದಿಕೆಗೆ ಮೇಲೆ ಬರಲಿರುವ ಯಕ್ಷಗಾನ ಪ್ರಸ್ತುತಿಯೇ ಅದು ಶ್ರೀದೇವಿ ಲೀಲಾಮೃತ. ಶ್ರೀದೇವಿಯ ದಿವ್ಯ ಲೀಲೆಯನ್ನು, ಅವಳ ಭಕ್ತರ ಮೇಲೆ ಇರುವ ಕೃಪೆ, ಕರುಣೆ ಮತ್ತು ಧರ್ಮದ ಪರಿಪಾಲನೆಗಾಗಿ ಅವಳು ತಾಳುವಂತಹ ರೂಪಾಂತರಗಳು, ಇವೆಲ್ಲವನ್ನ ರಾಗ, ತಾಳ, ವೇಷ, ನೃತ್ಯ ಮತ್ತು ಸಂಭಾಷಣೆಗಳ ಮೂಲಕ ನಮ್ಮ ಮುಂದೆ ಜೀವಂತವಾಗಿ ಮೂಡಿಸಲು ಬರುತ್ತಿರುವವರು ಯಕ್ಷಗಾನ. ಇದುವೇ ನಮ್ಮ ಶ್ರೀದೇವಿಯ ಲೀಲಾಮೃತ ಯಕ್ಷಗಾನ. ಒಂದೇ ಬರು కదా ಮೂಜಿ